ಹಲೋ, ನಮಸ್ಕಾರ, ಸ್ವಾಗತ, ಸುಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋನ ತಂದಿದ್ದೀನಿ. ಪೆರಿಫೆರಲ್ ರಿಂಗ್ ರೋಡ್ ಬಗ್ಗೆ ತುಂಬ ಜನ ಕೇಳ್ತಿದ್ರು ಇಂಟರ್ನೆಟಲ್ಲೆಲ್ಲ. ಸೊ ಅದ್ರ ಬಗ್ಗೆ ರೀಸೆಂಟಾಗಿ ಒಂದು ನ್ಯೂಸ್ ಬಂದಿತ್ತು. ಪೆರಿಫೆರಲ್ ರಿಂಗ್ ರೋಡ್ ಬರುತ್ತೆ ಬೆಂಗಳೂರಲ್ಲಿ, ಪೆರಿಫೆರಲ್ ರಿಂಗ್ ರೋಡ್ 2 ಅಂತ. ಈಗ ನೈಸ್ ರೋಡ್ ಏನಿದೆಯೋ ಅದ್ರ ಪಕ್ಕದಲ್ಲೇ ಸೆಕೆಂಡ್ ಫೇಸಲ್ಲಿ ಪೆರಿಫೆರಲ್ ರಿಂಗ್ ರೋಡ್ 2 ಅಂತ ಮಾಡ್ತೀನಿ ಅಂತ ಮಾಹಿತಿನ ನ್ಯೂಸಲ್ಲೆಲ್ಲ ಬಂದಿದೆ ರೀಸೆಂಟಾಗಿ. ನಾನು ಮಾಡೋ ಉದ್ದೇಶ ಏನಪ್ಪ ವಿಡಿಯೋ ಅಂದರೆ, ಇದೆಲ್ಲ ವಿಷಯಗಳು ತುಂಬ ಜನಕ್ಕೆ ಗೊತ್ತು, ಆಲ್ರೆಡಿ ನ್ಯೂಸ್ ನೋಡಿರೋರಿಗೆ ಗೊತ್ತು. ಬಟ್ ನಾನು ಈ ವಿಷಯ ಮಾಡೋಕ್ಕೆ ಏನಪ್ಪ ಕಾರಣ ಅಂದರೆ, ತುಂಬ ಜನ ಯೂಟ್ಯೂಬಲ್ಲಿ ಬೆಂಗಳೂರು ರಿಯಲ್ ಎಸ್ಟೇಟ್ ಬಗ್ಗೆ ತೆಲುಗುವರು, ತಮಿಳವರು, ಮಲಯಾಳಿಗಳು, ಎಸ್ಪೆಷಲಿ ತುಂಬ ಜನ ಮಲಯಾಳಿಗಳು ಈಗ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಗಳಾಗ್ಬಿಟ್ಟಿದ್ದಾರೆ. ಸೊ ಆಂಧ್ರದವರು ಇದ್ದಾರೆ. ಸೊ ನಿಮಗೆ ಬೆಂಗಳೂರು ರಿಯಲ್ ಎಸ್ಟೇಟ್ ಬಗ್ಗೆ ಕನ್ನಡದವ್ರಿಗೆ ಗೊತ್ತಿರಲ್ಲ, ಔಟ್ಸೈಡವ್ರಿಗೆ ಗೊತ್ತಿರುತ್ತೆ ಚೆನ್ನಾಗಿ. ಅವ್ರು ಮಾಡೋ ಕ್ವಾಲಿಟಿ ವೀಡಿಯೋನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ, ಯಾಕಂದರೆ ಅದನ್ನು ಸೀರಿಯಸ್ ಆಗಿ ತೊಗೊತಾರೆ. ನಮ್ಮದ್ರಲ್ಲಿ ಕಂಟೆಂಟ್ ಮಾಡೋರು ಇಲ್ಲ, ಅದೇ ರೀತಿ ಕ್ವಾಲಿಟಿ ಇನ್ಫಾರ್ಮೇಷನ್ ಕೊಡೋರು ಇಲ್ಲ. ನಾನು ಕ್ವಾಲಿಟಿ ಇನ್ಫಾರ್ಮೇಷನ್ ಯಾವ ಥರ ಕೊಡ್ತೀನಿ ಅಂದರೆ, ನನಗೆ ಗೊತ್ತಿರೋ ಎಕ್ಸ್ಪೀರಿಯನ್ಸ್ ಪ್ರಕಾರ ನ್ಯೂಸ್ಗೆ ಏನು ಬಂದಿದೆಯೋ ಅದನ್ನು ಅಲ್ಲಿ ಇಲ್ಲಿ ಕೇಳಿರೋದನ್ನ ನೋಡಿ ನಾನು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ. ಈಗ ಇದ್ರ ಸಂಬಂಧ ನಾನು ತುಂಬ ರಿಯಲ್ ಎಸ್ಟೇಟ್ ಬಗ್ಗೆ ನಾನು ನನ್ನ ಅಕೌಂಟಲ್ಲಿ ಬರೀತಾ ಇರ್ತೀನಿ. ರೂಪಾಯಿ ರಾಜ ಅಂತ ನನ್ನ ಟ್ವಿಟರ್ ಹ್ಯಾಂಡಲು, ಟ್ವಿಟರ್ಲೆಲ್ಲ ನಾನು ಮೆನ್ಷನ್ ಮಾಡ್ತಾ ಇರ್ತೀನಿ. ಸೊ ಈಗ ಜಸ್ಟ್ ಇವತ್ತು ಬಂದಿರೋ ಇದು ವಿಡಿಯೋ ನೋಡಿಬಿಟ್ಟು ನನಗೆ ಮೋಟಿವೇಟ್ ಆಯಿತು. ಇದು ಬೆಂಗಳೂರು ರಿಯಲ್ ಎಸ್ಟೇಟ್ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಇದೇ ನನ್ನ ಮೋಟಿವೇಶನು. ಸೊ ಬೆಂಗಳೂರು ಸಂಬಂಧಪಟ್ಟಿದ್ದು ಏನೇ ಲೇಟೆಸ್ಟ್ ಇನ್ಫಾರ್ಮೇಷನ್ ಇದ್ದರೂ ನಾನಿಲ್ಲಿ ಹಂಚ್ಕೊತೀನಿ, ಯೂಶ್ವಲಿ ಟ್ವಿಟರಲ್ಲಿ. ಇದು ಫಾಸ್ಟಾಗಿ ನಾನು ಇಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡೋದು ನನಗೆ ಈಸಿ, ಟ್ವಿಟರು ನನಗಿರೋ ಕಮಿಟ್ಮೆಂಟ್ಸ್ಗೆ. ಹಂಗಾಗಿ ಟ್ವಿಟರಲ್ಲಿ ಇಲ್ಲಿ ಹೇಳ್ತಿರ್ತೀನಿ. ಬಟ್ ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್ಕು, ಪೆರಿಫೆರಲ್ ರಿಂಗ್ ರೋಡ್ ಅಂತ ಮಾಡ್ತೀನಿ ಅಂತ ಹೇಳ್ತಾಯಿದ್ರು. 2007-8ರಲ್ಲೇ ಮಾಡ್ತೀನಿ ಅಂತ ಹೇಳ್ತಿದ್ರು ಸರ್ಕಾರ. ಕುಮಾರಸ್ವಾಮಿ ಸರ್ಕಾರದಲ್ಲೇ ಮಾಸ್ಟರ್ ಪ್ಲ್ಯಾನ್ ಆಗಿತ್ತು. ಅದಾದ ನಂತರ ಯಡಿಯೂರಪ್ಪ ಪೀರಿಯಡಲ್ಲಿ ಮಾಸ್ಟರ್ ಪ್ಲ್ಯಾನ್ ಆಯಿತು. ತಿರ್ಗಾ ಕಾಲಕ್ರಮೇಣ ಇದು ಪೆರಿಫೆರಲ್ ರಿಂಗ್ ರೋಡ್ ಮಾಡ್ತಾರೆ ಅಂತಲೇ ಇತ್ತು. ಇಲ್ಲಿ ನಿಮ್ಗೊಂದು ಡಾಕ್ಯುಮೆಂಟ್ ತೋರಿಸ್ತೀನಿ. ಇದು ಮೇಜರು ಎಲ್ಲ ಬೆಂಗಳೂರಲ್ಲಿರೋ ಇನ್ಫ್ರಾಸ್ಟ್ರಕ್ಚರ್ಗಳೆಲ್ಲ ಇಲ್ಲಿ ಇರುತ್ತೆ. ನಿಮ್ಗೆ ಇದರಲ್ಲೆಲ್ಲ ಕಾಣ್ಬಿಡುತ್ತೆ ನಿಮಗೆ. ನೋಡಿ, ನಾನು ಈಗ ಮಾತಾಡ್ತಾ ಇರೋ ವಿಡಿಯೋ ಬಂತು ಈ ಸಂಬಂಧ. ಇಲ್ಲಿ ತುಮಕೂರು ರಸ್ತೆಯಿಂದ NH-48ಇಂದ ಇಲ್ಲಿಂದ ಹಿಂಗೆ ಬಂದು ತಿರುಗಿದು ಮೈಸೂರು ರೋಡ್, NH-275 ಅಂದರೆ ಮೈಸೂರು ರೋಡ್. ಇಲ್ಲಿ ಮೈಸೂರು ರೋಡ್ ಟಚ್ ಆಗಿ, ಮೈಸೂರು ರೋಡಿಂದ ಇಲ್ಲಿ ಕನಕಪುರ ರೋಡ್ ಟಚ್ ಆಗಿ, ಕನಕಪುರ ರೋಡಿಂದ ಹೊಸೂರು ರೋಡ್ವರೆಗೂ ಟಚ್ ಆಗುತ್ತೆ. ಈ ಸ್ಟ್ರೆಚ್ ಏನಿದೆ, ಈ ಸ್ಟ್ರೆಚ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಇದು ಪೆರಿಫೆರಲ್ 2 ಅಂತ ಹೇಳ್ತಾರೆ, ಪೆರಿಫೆರಲ್ ರಿಂಗ್ ರೋಡ್ 2 ಅಂತ ಹೇಳ್ತಾರೆ. ಸೊ ಯೂಶಲಿ ಸರ್ಕಾರದವರು ರೋಡ್ ಏನಕ್ಕೆ ಮಾಡ್ತಾರೆ ಅಂದರೆ, ನಿಮ್ಮ ಬೆನಿಫಿಟ್ಗೂ ಆಗೋ ಥರ ಆಗಬೇಕು, ಅಂದರೆ ಜನಸಾಮಾನ್ಯಗಳಿಗೆ ಬೆನಿಫಿಟ್ಟು ಆಗಬೇಕು ಮತ್ತು ಅವ್ರಿಗೂ ಒಂದು ಆದಾಯ ಬರಬೇಕು. ಅದಕ್ಕೋಸ್ಕರನೇ ಈ ಥರ ರಿಂಗ್ ರೋಡ್ಗಳು ಮಾಡೋದು. ಹೆಂಗಪ್ಪ ಆದಾಯ ಮಾಡ್ತಾರೆ ಅಂದರೆ, ಇಲ್ಲೆಲ್ಲ BDA ಲೇಔಟ್ಗಳು ಹೊಡಿತಾರೆ ಗೌರ್ಮೆಂಟ್ ಅವರು, ರೈತರ ಹತ್ರ ಚೆನ್ನಾಗಿ ಅಕ್ವೈರ್ ಮಾಡ್ಕೊತಾರೆ, ಲೇಔಟ್ ಹೊಡೆದ್ಬಿಟ್ಟು ಮಾರ್ತಾರೆ. ನಿಮಗೆ ಮಾಹಿತಿ ಗೊತ್ತೇ ಇರಲ್ಲ, ಹರಾಜು ಬಗ್ಗೆ ಏನೂ ಒಂದು ಮಾಹಿತಿ ಗೊತ್ತಿರಲ್ಲ, ಏನೂ ಗೊತ್ತಿರಲ್ಲ. ಇಲ್ಲಿ ರೈತರು ನೋಡ್ಬಿಟ್ಟು ಕೇಳ್ರಿ ಹೆಂಗೆ ತೊಗೊಳೋದು BDA ಸೈಟ್ ಅಂತ, ಅವ್ರಿಗೆ ಗೊತ್ತಿರಲ್ಲ. ನಮ್ಮ ಸರ್ಕಾರಗಳು ಆ ಲೋಕಲ್ ಲೈಟ್ಸ್ಗಾದರೂ ಅಲಾಟ್ ಮಾಡ್ತಾರಾ? ಅವ್ರು ಕಾಸು ಕೊಡ್ತೀನಿ ಅಂತ ಹೇಳಿದ್ರು ಅವ್ರಿಗೆ ಅಲಾಟ್ಮೆಂಟ್ ಮಾಡಲ್ಲ. ಅದೆಲ್ಲ ನಾವು ಹೋಗಲಿ, ಅವ್ರು ರೋಡ್ ಅಕ್ವೈರ್ ಮಾಡಿರ್ತಾರೆ, ಜಾಗ ಅಕ್ವೈರ್ ಮಾಡಿರ್ತಾರೆ, ಅವ್ರಿಗೆ ಫಸ್ಟ್ ಕೊಡಲ್ಲ, ಬೇರೆಯವ್ರಿಗೆ ಅಲಾಟ್ ಮಾಡ್ತಾರೆ. ಇದು ನಮ್ಮ ಸರ್ಕಾರಗಳು, ಇದು ನಮ್ಮ ಸಿಸ್ಟಮು. ಇದನ್ನು ಚೇಂಜ್ ಮಾಡೋಕ್ಕೆ ನಾವು ಸರ್ಕಾರ ನಿಮ್ಗೆ ಸ್ಪಂದಿಸಬೇಕು. ಇಲ್ಲಾಂದರೆ ನೀವು ಸ್ವಲ್ಪ ಕ್ಲೆವರ್ ಇನ್ಫಾರ್ಮೇಷನ್, ಈಗ ನಾವಿರೋದು ಇನ್ಫಾರ್ಮೇಷನ್ ಯುಗದಲ್ಲಿ ಇನ್ಫಾರ್ಮೇಷನ್ ತಿಳ್ಕೊಬೇಕು, ಎಲ್ಲೆಲ್ಲಿ ಬರ್ತಾ ಇದೆ ಅಂತ. ನಾವು ಅದನ್ನೆಲ್ಲ ನ್ಯೂಸ್ನ ಫಾಲೋ ಮಾಡ್ತಾಯಿದ್ರೆ, BDA ವೆಬ್ಸೈಟ್ಗೆ ಹೋಗಿ BDA ಬಗ್ಗೆ ಎಲ್ಲ ತಿಳ್ಕೊತಿದ್ರೆ ನ್ಯೂಸ್ ಏನೇನು ಬರುತ್ತೆ ಅಂತ, ನೀವು ಅರ್ಜಿ ತಲಿಸ್ಬಿಟ್ಟು ಸೈಟ್ ಅಲಾಟ್ಮೆಂಟ್ ಮಾಡಿಸ್ಕೊಬೋದು. ಇಲ್ಲೆಲ್ಲ ಆಗಿದೆ. ನಾಡಪ್ರಭು ಕೆಂಪೇಗೌಡ ಲೇಔಟ್ ಅಂತ ಕರೀತಾರೆ, ಇಲ್ಲೆಲ್ಲ ಆಗಿದೆ ಲೇಔಟು. ಇದ್ರ ಪಕ್ಕದಲ್ಲೇ ನೈಸ್ ರೋಡ್ ಪಕ್ಕದಲ್ಲೇ ಪೆರಿಫೆರಲ್ ರಿಂಗ್ ರೋಡ್ ಅಂತ, ಪೆರಿಫೆರಲ್ 2 ರಿಂಗ್ ರೋಡ್ ಅಂತಲೂ ಕರೀತಾರೆ. ಪೆರಿಫೆರಲ್ ರಿಂಗ್ ರೋಡು ಫೇಸ್ 2 ಅಂತ ಕರೀತಾರೆ. ಸೊ ಇಲ್ಲಿಂದ ಇಲ್ಲಿವರೆಗೂ ಸ್ಟಾರ್ಟ್ ಆಗುತ್ತೆ. ಇದು ಕೆಲವರು ಇಂಟರ್ನೆಟ್ಟಲ್ಲಿ ಹೇಳ್ತಾ ಇದ್ದಾರೆ ಇದು ಪೆರಿಫೆರಲ್ ರಿಂಗ್ ರೋಡ್ ಅಲ್ಲ ಅಂತಲೂ ಹೇಳ್ತಾರೆ. ಆದರೆ ಅದು ಪೆರಿಫೆರಲ್ ರಿಂಗ್ ರೋಡೇ. ಅದು ಏನಕ್ಕಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ನೋಡಿ, ಇಲ್ಲಿ ಏನಂತಿದೆ, ಇದು ಬ್ಲೂ ಲೈನ್ ಅಲ್ವಾ, ಬ್ಲೂ ಲೈನ್ ಏನಂತಿದೆ ಇಲ್ಲಿ, ಔಟರ್ ಪೆರಿಫೆರಲ್ ರೋಡ್, ಆಯಿತಾ. ಅದಾದ ನಂತರ ನಿಮಗೆ ಇದೆಲ್ಲ ಡಾಕ್ಯುಮೆಂಟು ಕೂಡ ಲಿಂಕಲ್ಲಿ ಹಾಕಿರ್ತೀನಿ ನಿಮಗೆ. ನೋಡಿ, ಇಲ್ಲಿ ಬನ್ನರಘಟ್ಟ ತೆಗೆದ್ಬಿಟ್ಟು ನೋಡಿ, ಇಲ್ಲಿದೆ ಪೆರಿಫೆರಲ್ ರಿಂಗ್ ರೋಡ್ ಅಂತ ಅಂತಿದೆಯಾ, ಇಲ್ಲಿರೋದೆ ಅದೇ ಪೆರಿಫೆರಲ್ ರಿಂಗ್ ರೋಡು. ಎಲ್ಲ ಡಾಕ್ಯುಮೆಂಟ್ಗಳು ಎಲ್ಲ ನಾನು ಹಾಕಿರ್ತೀನಿ ಲಿಂಕಲ್ಲಿ, ಎಲ್ಲಿ ಸಿಗುತ್ತೆ ಇದು ಅಂತ. ಅಲ್ಲೋಗಿ ಡೌನ್ಲೋಡ್ ಮಾಡ್ಕೊಂಡು ಬೇಕಾದರೆ ನಿಮ್ಮ ಏರಿಯಾ ನೋಡ್ಕೊಂಡು, ಒಂದೊಂದು ಏರಿಯಾ ನೋಡಿಕೊಂಡು ನೀವು ಮಾಹಿತಿ ತಿಳ್ಕೊಬೋದು. ಎಲ್ಲ ಈ ಥರ ಫೈಲ್ ಆಗಿರುತ್ತೆ ಅಷ್ಟೇ.
ಅಷ್ಟೇ. ಸೊ ಈಗ ವಿಷಯಕ್ಕೆ ಏನಪ್ಪ ಬಂದಿದ್ದು ಅಂದರೆ, ಇದು ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ, ಇದರಲ್ಲಿ ನಿಮಗೆ ಯಾವ ಸರ್ವೆ ನಂಬರ್ ಎಲ್ಲೆಲ್ಲಿ ಹೋಗುತ್ತೆ ಅಂತ ಕ್ಲಾರಿಟಿ ಗೊತ್ತಾಗಲ್ಲ ಅಲ್ವಾ. ಅದಕ್ಕೋಸ್ಕರ ನಾನು ಸಿಂಪ್ಲಿಫೈ ಮಾಡೋಕ್ಕೋಸ್ಕರ ಒಂದು ಬೇರೆ ಟೂಲಲ್ಲಿ ಓವರ್ಲೇ ಮಾಡಿದ್ದೀನಿ, ಇದು ಹೆಂಗೆ ಬರುತ್ತೆ ಅಂತ ನೋಡಿ. ಅದು ಈ ಡಾಕ್ಯುಮೆಂಟಲ್ಲಿ ಅವಾಗೆ ತೋರಿಸಿದ ಡಾಕ್ಯುಮೆಂಟಲ್ಲಿ ಒಂದು ನಿಮಿಷ ಹೇಳ್ತೀನಿ ಏನಪ್ಪ ಅಂದರೆ, ಇದು ಮುಂಚೆ ಆ್ಯಕ್ಚುಲಿ ಪ್ಲ್ಯಾನ್ನು ತುಂಬ ವರ್ಷಗಳಿಂದ ಈ ಥರ ಇತ್ತು, ಹಿಂಗೆ ಇದು ಬಂದು ಸರ್ಕಲ್ ಆಗೋ ಥರ. ಈ ನೈಸ್ ರೋಡ್ ಆದಮೇಲೆ BJP ಗೌರ್ಮೆಂಟು ಏನಂತ ಡಿಸೈಡ್ ಮಾಡ್ತು ಅಂದರೆ, ಇದನ್ನು ಫುಲ್ಲು ಸ್ಕ್ರ್ಯಾಪ್ ಮಾಡ್ತೀರಿ, ಇದು ಬೇಡ, ಇದು ಮಾಡಲ್ಲ ಅಂತ ಬಂತು. ಅದಕ್ಕೆ ಸಂಬಂಧ ಆರ್ಟಿಕಲ್ ಇಲ್ಲಿದೆ, ನೀವೊಂದು ನೋಡ್ಕೊಬೋದು. ಯಾರು 2013 ಸರ್ಕಾರ ಆಯಿತು ಅವರು ಕ್ಯಾನ್ಸಲ್ ಮಾಡಿದ್ರೆ ಬೇಡ ಅಂತ, ಪೆರಿಫೆರಲ್ ರಿಂಗ್ ರೋಡ್ ಲೈಕ್ ಟು ಬಿ ಸ್ಕ್ರಾಪ್ಡ್. ಸೊ ಇದನ್ನು ಏನಕ್ಕೆ ಕ್ಯಾನ್ಸಲ್ ಮಾಡಿದ್ರು, ಲ್ಯಾಂಡ್ ಅಕ್ವಸಿಷನ್ ಮಾಡೋಕ್ಕೆ ಕಷ್ಟ ಆಗ್ತೈತೆ ಅಂತ. ಸೊ ಅದಕ್ಕೋಸ್ಕರ ಇದನ್ನು ಸ್ಕ್ರ್ಯಾಪ್ ಮಾಡ್ತೀನಿ, ಇಲ್ಲಿ ಸುಮ್ಮನೆ ಲೇಔಟ್ ಹೊಡಿತೀರಿ, ನಾರ್ಮಲ್ ರೋಡ್ ಮಾಡ್ತೀನಿ ಅಂತ. ಅದೇ ನಾವು ಈಗ ಮೇಜರ್ ಆರ್ಟ್ರಿಯಲ್ ರೋಡೋ ಏನೋ ಹೇಳ್ತಾರಲ್ಲ, ಅದು ಇಲ್ಲಿ ಇದೆ ಅದ್ರ ಬಗ್ಗೆ. ಅದೇ ಇವಾಗಿರೋ ಇದು. ಇದ್ರ ಬಗ್ಗೆ ನಮ್ಮ ಫ್ರೆಂಡೇ ಒಬ್ಬರು ಮಹೇಶ್ ಅನ್ನೋರು ಬರೆದಿದ್ದಾರೆ, ತುಂಬ ಚೆನ್ನಾಗಿ ಬರೀತಾರೆ ಅವರು, ಟ್ವಿಟರ್ಲಿ ಅವ್ರನ್ನೂ ಫಾಲೋ ಮಾಡಿ. ಸೊ ಇಲ್ಲಿ ನೋಡಿ, ಇಲ್ಲಿ ಬರೆದಿರೋದನ್ನ ತುಂಬ ಜನ ಕೇಳಿದ್ರು ನನಗೂ, ನಾನು ರಿಪ್ಲೈ ಮಾಡಿದ್ದೀನಿ ಅದರಲ್ಲಿ. ನೋಡಿ, ಈ ಥರ ಆಲ್ರೆಡಿ ಆಗ್ಬಿಟ್ಟಿದೆ, ಈಗ ಕಾಣ್ತಿದ್ಯಾ? ಇದೆಲ್ಲ ಸ್ಟ್ರೀಟ್ ವ್ಯೂ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿ ಹೋಗ್ಬಿಟ್ಟು ಗೂಗಲಲ್ಲಿ ಹೊಡೆದ್ರೆ ಇದು ಈ ಥರ ಇದೆ ರೋಡಲ್ಲಿ, ಇದೆಲ್ಲ ಅಲ್ಲಿಂದೆ. ನೋಡಿ, ಇಲ್ಲಿ ಮ್ಯಾಪ್ ಹಾಕಿದ್ದೀನಿ, ಲಿಂಕು ಹಾಕಿದ್ದೀನಿ ನೋಡಿ. ನೋಡಿ ಇಲ್ಲಿದೆ, ಕಾಣ್ತಿದ್ಯಾ? ಇದೆಲ್ಲ ಇಲ್ಲೇ ಬರ್ತಾರೆ, ಪೆರಿಫೆರಲ್ ರಿಂಗ್ ರೋಡ್ ಬರ್ತಾರದು ಇಲ್ಲೇ. ಇಲ್ಲಿ ಬಂದು ಹಿಂಗೆ ಕನೆಕ್ಟ್ ಆಗುತ್ತೆ. ಇತ್ತ ಕಡೆ ಕ್ಲಿಯರ್ ಆಗಿದೆ, ಇಲ್ಲೆಲ್ಲ BDA ಸೈಟ್ಗಳಾಗಿದೆ. ಇಲ್ಲಿ ತೊಗೊಳ್ಳಿ, BDA ಸೈಟ್ಗಳನ್ನ ತೊಗೊಳೋದ್ರಿಂದ ಏನು ಅಡ್ವಾಂಟೇಜ್ ಅಂದರೆ, ನಿಮಗೆ ಲೀಗಲ್ ಆಗಿರುತ್ತೆ, ಮತ್ತು ಎರಡರ ಮಧ್ಯ ಇದು ಸ್ಯಾಂಡ್ವಿಚ್ ಆಗುತ್ತೆ ಲೇಔಟ್, ಎರಡು ಕಡೆ ದೊಡ್ಡ ದೊಡ್ಡ ರೋಡ್ಗಳು ಬರೋದ್ರಿಂದ. ಸೊ ನಿಮಗೆ ತುಂಬ ಬೆನಿಫಿಟ್ ಆಗುತ್ತೆ. ಇಲ್ಲೆಲ್ಲ ಕಮರ್ಷಿಯಲ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ನಮ್ಮ ಬ್ರ್ಯಾಂಡ್ ಬೆಂಗಳೂರು ಮಿನಿಸ್ಟ್ರು DK ಶಿವಕುಮಾರು. ಇಲ್ಲೆಲ್ಲ ಬನ್ನರ್ಘಟ್ಟ ಫಾರೆಸ್ಟ್ ಸುತ್ತಮುತ್ತ ಎಲ್ಲ ಹಿಂಗೆ ಹೋಗ್ಬಿಟ್ಟು ಅದೆಲ್ಲೆಲ್ಲ ಮಾಡ್ತಾರೆ. ಇದು ಮಾಡ್ತಾರೋ ಉದ್ದೇಶಗಳೇ ಅವರು ಇತ್ತ ಕಡೆ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಾರೆ ಬೆಂಗಳೂರು ಸೌತಲ್ಲಿ ಮಾಡೋಕ್ಕೆ ಅವ್ರಿಗೆ, ಯಾಕಂದರೆ ಕನಕಪುರ ಹತ್ರ ಇದೆಯಲ್ಲ. ಸೊ ಹಾಗಾಗಿ ಅವ್ರಿಗೆ ಬೆನಿಫಿಟ್ ಆಗೋದ್ರಿಂದ ಇಲ್ಲೆಲ್ಲ ಕಮರ್ಷಿಯಲ್ ಮಾಡ್ಬೋದು ಅಂತ ಅವರು ಸ್ಕೆಚ್ ಹಾಕಿದ್ದಾರೆ. ಇದು ಹೆಂಗೆ ಮಾಡಿದ್ದಾರೆ ಅನ್ನೋದನ್ನ ನಾನು ಡೀಟೇಲಾಗಿ ತೋರಿಸ್ತೀನಿ ಈಗ. ನೋಡಿ, ಈ ಥರ ಇದೆ ಇದು. ನೀವೇನು ನೋಡ್ತಾ ಇದ್ದೀರಾ, ಪೆರಿಫೆರಲ್ ರಿಂಗ್ ರೋಡ್ 1, ಈ ಪಿಂಕ್ ಅದೇನಿದೆಯೋ ಅದು. ಇಲ್ಲಿ ರೆಡ್ ಲೈನ್ ಹಾಕಿದ್ದೀನಲ್ಲ, ಅದು ಬಂದು ಪೆರಿಫೆರಲ್ ರಿಂಗ್ ರೋಡ್ 2, ಆಯಿತಾ? ಸೊ ನಾನು ಅವೆರಡರದ್ದು ಆ ಮ್ಯಾಪ್ನ ತೊಗೊಂಡು ಓವರ್ಲೇ ಮಾಡಿದ್ದೀನಿ. ಸೊ ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು ತುಮಕೂರು ರೋಡನ್ನು ಹೆಂಗೆ ಕನೆಕ್ಟ್ ಆಗುತ್ತೆ ಅಂತ. ಸೊ ಇದಕ್ಕೆ ಮಕ್ಕಳಿಂದ ಇಲ್ಲಿ ಇದನ್ನು ಓಕೆ, ಈ ಥರ ಬರುತ್ತೆ. ಇಲ್ಲಿ ಒಂದು ಟ್ರಂಪೆಟ್ ಬರುತ್ತೆ, ಟ್ರಂಪೆಟಿಂದ ಹಿಂಗೆ ಕನೆಕ್ಟ್ ಹಾಕ್ಕೊಂಡು ಹೋಗುತ್ತೆ. ಇಲ್ಲಿ ಯಾವುದೇ ಸರ್ವೆ ನಂಬರ್ ಕಾಣ್ತಾ ಇದೆಯೋ ಆ ಸರ್ವೆ ನಂಬರ್ ಪ್ರಕಾರ ಹೋಗುತ್ತೆ. ನನಗೆ ನಿಮ್ಗೆ ಯಾವ್ದಾದ್ರು ಡೌಟ್ ಇದ್ದರೆ, ಯಾವುದೇ ಸರ್ವೆ ನಂಬರ್ ಬರುತ್ತೆ ಏನಾದರೂ ಇದ್ದರೆ, ನಿಮಗೆ ಡೌಟ್ ಬಂದರೆ ಮಾತ್ರ ನೀವು ಸುಮ್ಮನೆ ಪಿಂಗ್ ಮಾಡಿಬಿಟ್ಟು ಇಲ್ಲೆಲ್ಲೋ ದೂರ ಇರ್ತೀರಾ, ಈ ಝೋನಲ್ಲೇ ಇರಲ್ಲ ಅಂದರೂ ಪಿಂಗ್ ಮೆಸೇಜ್ ಮಾಡಬೇಡಿ, ಅಲ್ಲಿ ಕಮೆಂಟ್ ಮಾಡಬೇಡಿ. ಯಾವುದಾದ್ರೂ ಹತ್ರ ಸಮೀಪದಲ್ಲಿ ಇದ್ದರೆ ಡೌಟ್ ಆಗಿದ್ರೆ ನನ್ನ ಕಳಿಸಿ ಸರ್ವೆ ನಂಬರ್ ಸಮೇತ, ನಾನು ನಿಮಗೆ ಕಮೆಂಟ್ ಮೂಲಕ ಆನ್ಸರ್ ಮಾಡ್ತೀನಿ. ನಿಮಗೆ ನಾನು ರೀಚ್ ಮಾಡಿ ಯೂಟ್ಯೂಬಲ್ಲಿ ವೀಡಿಯೋ ಹಾಕ್ತೀನಿ ಈಗ. ಸೊ ಇದು ಹಿಂಗೆ ಹೋಗುತ್ತೆ, ಎಲ್ಲ ಎಲ್ಲೆಲ್ಲಿದೆಯೋ ಹಿಂಗೆ ಹೋಗ್ತಾ ಹೋಗುತ್ತೆ. ಇದೆಲ್ಲ ಇದೆ ಪೆರಿಫೆರಲ್, ಈ ಡಾಕ್ಯುಮೆಂಟಲ್ಲಿ ಏನು ಕಳಿಸ್ತೀನೋ ಅದರಲ್ಲಿದೆ, ನೋಡ್ಕೊಳ್ಳಿ. ನೀವು ಸ್ವಲ್ಪ ಹೋಮ್ವರ್ಕ್ ಮಾಡಿ, ಏನಾದರೂ ಡೌಟ್ ಇದ್ದರೆ ಕೇಳಿ ನನ್ನ. ಸೊ ಹಿಂಗೆ ಬಂದು ಹಿಂಗೆ ಕನೆಕ್ಟ್ ಆಗುತ್ತೆ. ಇಲ್ಲೆಲ್ಲ ನಾಡಪ್ರಭು ಕೆಂಪೇಗೌಡ ಲೇಔಟ್. ಸೊ ನಿಮಗೆ ಲೇಔಟ್ ಪ್ಲ್ಯಾನ್ ತೆಗೆದಾಗೂ ನಿಮಗೆಲ್ಲ ಗೊತ್ತಾಗ್ಬಿಡ್ತಿದೆ. ಫಾರ್ ಎಕ್ಸಾಂಪಲ್ಲು ನಿಮಿಷ ತೋರಿಸ್ತೀನಿ ನೋಡಿ. ಇದರಲ್ಲೂ ಕೂಡ ನಿಮಗೆ ಇಲ್ಲಿದೆ ನೋಡಿ, ಮೇಜರ್ ಆರ್ಟ್ರಲ್ ರೋಡ್ ಅಂತ. ಈಗ ಸದ್ಯಕ್ಕೆ ಆನ್ ಗ್ರೌಂಡ್ ಮಾಡಿರ್ತಾರೆ ಅಂದ್ಕೊಳ್ಳಿ. ನಾಳೆ ಡಿಮ್ಯಾಂಡ್ ಏನಾದರೂ ಆದರೆ ಅದು 300 ಅಡಿ ಇರೋದ್ರಿಂದ ಇಲ್ಲಿ ಏನು ಹೇಳ್ತಾಯಿದೆ, ಇಲ್ಲಿ 300 ಅಡಿ ಇರೋದ್ರಿಂದ ಸೊ ನಿಮಗೆ ನಾಳೆ ಫ್ಯೂಚರಲ್ಲಿ ಬೇಕಾದರೆ ಇದನ್ನು ಎಲಿವೇಟೆಡ್ ಮಾಡಿಬಿಟ್ಟು ಪೆರಿಫೆರಲ್ ರಿಂಗ್ ರೋಡು ಮಾಡ್ಬೋದು, ಏನು ಬೇಕೋ ಮಾಡ್ಬೋದು. ಅದು ಫ್ಯೂಚರಲ್ಲಿದೆ. ಸದ್ಯಕ್ಕಂತೂ 300 ಅಡಿ ರೋಡ್ ಇದೆ ಅಂದರೆ ನಿಮಗೆ ಬಹುಶಃ ವೆಸ್ಟ್ ಆಫ್ ಕಾಟ್ ರೋಡು ಇನ್ನೂ ಚೆನ್ನಾಗಿ ಬರುತ್ತೆ. ಇದು ವೆಸ್ಟ್ ಆಫ್ ಕಾಟ್ ರೋಡ್ಗಿಂತ ಚೆನ್ನಾಗಿ ಬರುತ್ತೆ. ಈ ಥರ ಮಾಡಿರೋ BDA ಉದಾಹರಣೆಗಳು ತುಂಬ ಕಡಿಮೆ. ಪೆರಿಫೆರಲ್ ರಿಂಗ್ ರೋಡ್ಗೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನಾಗರಬಾವಿಗಿಂತ ಮಾಡರ್ನಾಗಿ ಮಾಡಿದ್ದಾರೆ ಇಲ್ಲೆಲ್ಲ
ಆ ಫ್ಯೂಚರಿಸ್ಟಿಕ್ ಥಿಂಕಿಂಗ್ ಇಟ್ಕೊಂಡು ಮಾಡಿದ್ದಾರೆ. ಅವಾಗ ಹಳೆ ಕಾಲದಲ್ಲಿ ಮಾಡ್ದಂಗಲ್ಲ ಲೇಔಟ್ಗಳು ಈಗ ಮಾಡ್ತಾರೆ, ಅದ್ರಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಬಿ ಡಿ ಎದವ್ರು ಮಾಡಿದ್ರೆ. ಹಾಗಾಗಿ ಏನು ಮಾಡೋದು, ಈ ಕಡೆ ಉತ್ತರದಲ್ಲಿ ಮಾತ್ರ ಮಾಡಲ್ಲ. ಅದೇನೋ ಬಿ ಡಿ ಎದವ್ರಿಗೆ ಇಲ್ಲೇ ಇಷ್ಟ, ಈ ಬೆಟ್ಟದ ಸಂದುಗಳಲ್ಲೇ ಮಾಡಿ 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 ಇಡ್ತಾರೆ. ಬೆಟ್ಟದ ಸಂದಿಗಳಿಂದ ಮಾಡೋದ್ರಿಂದ ಅದು ಸ್ವಲ್ಪ ನಮಗೇನೋ ಅಷ್ಟು ಇಷ್ಟ ಪ್ರಿಫರ್ ಮಾಡಲ್ಲ ಇದು ಕಡೆ ನಾನು. ಹಂಗಾಗಿ ನಾನು ಇದು ಕಡೆ ನಾವು ನಮ್ಮ ಏರಿಯಾದಲ್ಲ ನಮ್ಮ ಏರಿಯಾದಲ್ಲಿ ಇಲ್ಲ, ಇದಷ್ಟೇ, ಇದು ನಮ್ಮ ಏರಿಯಾದಲ್ಲಿ ಇಲ್ಲ. ಹಾಗಾಗಿ ನಾನು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಷ್ಟೇ. ಬಟ್ ನಮ್ಮದೆಲ್ಲ ಬೆಂಗಳೂರು ಹೆಬ್ಬಾಳ ಹತ್ರ ಬರುತ್ತೆ, ಸೊ ಅಲ್ಲಿ ನಮ್ಗೆ ಇಂಟ್ರೆಸ್ಟ್ ಇದೆ ಇನ್ವೆಸ್ಟ್ ಮಾಡೋಕ್ಕೆ. ಬಟ್ ಇಲ್ಲಿ ಕೂಡ ಇದು ಚೆನ್ನಾಗಿರುತ್ತೆ. ಬೆಂಗಳೂರಲ್ಲಿ ನೀವು ಸೌತ್ ಬೆಂಗಳೂರಲ್ಲೂ ಕೂಡ ಚೆನ್ನಾಗೇ ಇದೆ, ಆಯಿತಾ. ಇಲ್ಲೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ ಇದೆಲ್ಲ ವಿಚಾರಿಸಿ 4 ಕಡೆ ಏಕತಾ ಸೈಟ್ ಹೆಂಗೆ ತೊಗೊಳೋದು ಅಂತೆಲ್ಲ ತಿಳ್ಕೊಳ್ಳಿ. ಬೇರೆ ಯೂಟ್ಯೂಬರ್ಸ್ ಎಲ್ಲ ಹಾಕಿದ್ದಾರೆ, ಕನ್ನಡದವರೇ ಹಾಕಿದ್ದಾರೆ ಕೆಲವರು. ಅದನ್ನೆಲ್ಲ ನೋಡ್ಬಿಟ್ಟು ತೊಗೊಳ್ಳಿ. ನಾನು ಮುಂದೆ ಇನ್ನೂ ವೀಡಿಯೋಗಳನ್ನ ಮಾಡ್ತೀನಿ. ಸೊ ನನ್ನ ಪ್ರಕಾರ ಇದು ಬೇಕಾಗಿರಲಿಲ್ಲ. ಈಗ ಆಲ್ರೆಡಿ ಇರೋ ನೈಸ್ ರೋಡ್ನೇ ತೊಗೊಂಡು ಅಡ್ಜಸ್ಟ್ ಮಾಡ್ಬೋದಾಗಿತ್ತು. ಬಟ್ ನಮ್ಮ ಸರ್ಕಾರ ಏನೋ ಸೈಟ್ ಹೊಡಿಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಲೇಔಟ್ ಹೊಡೆಯೋಕ್ಕೆ ಇಷ್ಟ ನಮ್ಮ ಬ್ರ್ಯಾಂಡ್ ಬೆಂಗಳೂರು ಮಿನಿಸ್ಟ್ರಿಗೆ. ಸೊ ಅವರೆಲ್ಲ ನೀಟಾಗಿ ಲೇಔಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಏನೋ ಮಾಡಿದ್ರೆ ಸಂತೋಷ, ಲೇಔಟ್ ಮಾಡಲಿ. ಸೊ ಲೇಔಟ್ ಮಾಡಿದಾಗ ದುಡ್ಡು ರೈಸ್ ಮಾಡ್ಬೋದು, ಹಂಗಾಗಿ ಮಾಡ್ತಾರೆ. ನೋಡಿ ಇಲ್ಲಿ ಸುಮಾರು 50,000 ಸೈಟ್ ಹೊಡಿತಿದ್ದಾರೆ, ಏಕತಾ ಸೈಟು. ಸೊ ಅದು ಬರುತ್ತೆ, ಎಲ್ಲ 6 ಲೇಔಟ್ ಬರುತ್ತೆ, ಎಲ್ಲ ಮೆನ್ಷನ್ ಮಾಡಿದ್ದಾರೆ ಈ ಆರ್ಟಿಕಲಲ್ಲಿ, ಆಯಿತಾ. ಪೆರಿಫೆರಲ್ T2 ಬಗ್ಗೆ ಹೇಳಿದ್ದಾರೆ ಎಲ್ಲ. ಸೊ ಇವರು ಗೌರ್ಮೆಂಟು ಕೂಡ ನೆಕ್ಸ್ಟು ಅಪ್ಕಮಿಂಗ್ ಡೇಸಲ್ಲಿ ಇಲ್ಲೆಲ್ಲ ಕಮರ್ಷಿಯಲ್ ಝೋನ್ಸ್ ಎಲ್ಲ ಮಾಡಿ IT ಪಾರ್ಕು ಇದೆಲ್ಲ ಕಟ್ಬೋದು, ಚೆನ್ನಾಗಿದೆ, ಇಲ್ಲೂ ಮಾಡ್ತಾರಂತೆ. ಬಟ್ ಇದೆಲ್ಲ ಆಗೋಕ್ಕೂ ಇನ್ನೊಂದು ಸುಮಾರು ಒಂದು 20 ವರ್ಷನೇ ಆಗ್ಬೋದೇನೋ, 10 ವರ್ಷನೇ ಆಗ್ಬೋದು, ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ಇದು BDA ಲೇಔಟ್ ಅಂತೂ ಇದೆ, ಇಲ್ಲಿ BDA ಲೇಔಟ್ ಅಂತೂ ಆಗಿದೆ ಇದೆ. ಸೊ ತೊಗೊಬೋದು. ಸೊ ಇದು ಒಂದು ವಿಷಯ ಹೇಳ್ತೀನಿ ನೋಡಿ. ಇದು ಇಲ್ಲೇನಿದೆ, ಅವಾಗೆ ತೋರಿಸ್ತಾಯಿತ್ತಲ್ಲ ಅಲ್ಲಿ ಮಾಕ್ಳಿಂದ ಹಿಂಗೆ ಬರ್ತೀರಿ, ಹಿಂಗೆ ಬಂದು ಆರೋಹಳ್ಳಿಯಿಂದ ಬಂದು ಇದೆಲ್ಲ ಕೆಂಗೇರಿ ಅಂತ ಝೋನಿಂಗ್ ಮಾಡಿದ್ದಾರೆ, ಕೆಂಗೇರಿ ಝೋನ್ ಅಂತ ಮಾಡಿದ್ದಾರೆ. ಇದು ಅಲ್ಲಿ ಬರುತ್ತೆ, ಇದೆಲ್ಲ ಕ್ಲಿಯರ್ ಇದೆ, BDA ಲೇಔಟ್ ಇರೋದ್ರಿಂದ ಕ್ಲಿಯರ್ ಇರುತ್ತೆ. ಇಲ್ಲಿ ತಿರ್ಗಾ ನಿಮ್ಗೆ ಯಾವುದು ಏರಿಯಾ ಬೇಕಾದರೂ ಕೇಳಿ ಕಮೆಂಟಲ್ಲಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಇನ್ನೊಂದು ಸತಿ ಬೇಕಾದರೆ. ಇದು ಸುಮ್ಮನೆ ಒಂದು ಸ್ನ್ಯಾಪ್ಶಾಟ್ ಅಷ್ಟೇ, ನಿಮಗೆ ಒಂದು ಅಂದಾಜು ಗೊತ್ತಾಗಲಿ ಹೆಂಗೆ ಏನಾಗುತ್ತೆ ಅಂತ. ಸೊ ಇದು ಕೆಂಗೇರಿ ಡಿಸ್ಟಿಕ್ಗೆ ಬರುತ್ತೆ. ಕೆಂಗೇರಿ ಡಿಸ್ಟಿಕ್ ಅಂದರೆ ಇದರ ಗುರುತಿಸಿದ್ದಾರೆ ಬೆಂಗಳೂರಲ್ಲಿ, ಈ BDAದವರು ಗುರುತಿಸಿದ್ದಾರೆ. ನಿಮಿಷ ನೋಡಿ, ಈ ಥರ ಗುರುತಿಸಿದ್ದಾರೆ, ಒಂದೊಂದು ಕಡೆ ಮಾಡಿದ್ದಾರೆ. ಇಲ್ಲಿ ಏನು ಕಾಣ್ತಿದೆಯೋ ಇಲ್ಲಿ ನೈಸ್ ರೋಡ್, ಇದು ಕಾಣ್ತಿದೆಯಲ್ಲ, ಇದೆಲ್ಲ ನೈಸ್ ರೋಡು. ಇಲ್ಲಿ ಕಾಣ್ತಾ ಇರೋದೆಲ್ಲ ನೈಸ್ ರೋಡು, ಇದೆಲ್ಲ ನೈಸ್ ರೋಡ್ ಬರುತ್ತೆ. ಇದು ಪೆರಿಫೆರಲ್ ರಿಂಗ್ ರೋಡ್. ಇದು ಇಲ್ಲಿ ಒಂದೊಂದು ನಂಬರ್ಗೂ ಒಂದೊಂದು ಕೊಟ್ಟಿದ್ದಾರೆ. ಸೊ ಇದೆಲ್ಲ ಇಲ್ಲಿ ಯಾವುದ್ಯಾವ್ದು ಏರಿಯಾಗೆ ಬರುತ್ತೆ ಅಂತೆಲ್ಲ ಇಲ್ಲಿ ಕೊಟ್ಟಿದ್ದಾರೆ ಡೀಟೇಲ್ಸು. ಇದು ಎಲ್ಲ ನಿಮಗೆ ಲಿಂಕಲ್ಲಿ ಹಾಕಿರ್ತೀನಿ, ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊಳ್ಳಿ. ಆಮೇಲೆ ಯಾರಾದ್ರೂ ಇದೆಲ್ಲ ಮಾಹಿತಿ ಬೇಕು ಅಂದರೆ ಯಾರಾದರೂ ಸ್ವಲ್ಪ ಕಂಪ್ಯೂಟ್ರ್ ನಾಲೆಜ್ ಇರೋರ ಹತ್ರ ಕೇಳಿಬಿಟ್ಟು ನೀವು ಅವ್ರ ಹತ್ರ ಕೇಳಿ ತಿಳ್ಕೊಳ್ಳಿ. ಯಾರಾದರೂ ಮೊನ್ನೆ ಓದಿರೋ ಹುಡುಗರು ಇರ್ತಾರಲ್ಲ, ಅವ್ರ ಹತ್ರ ಕೇಳಿ ತಿಳ್ಕೊಳ್ಳಿ. ಇಲ್ಲ ನನ್ನ ಕಮೆಂಟಲ್ಲಿ ಹಾಕಿ, ನಾನು ಆದಷ್ಟು ಹೆಲ್ಪ್ ಮಾಡ್ತೀನಿ ನಿಮಗೇನಾದರೂ ಕಂಪ್ಯೂಟ್ರ್ ಯೂಸ್ ಮಾಡೋಕ್ಕೆ ಬರೋಲ್ಲ, ಇದೆಲ್ಲ ತಿಳ್ಕೊಳಕ್ಕಾಗಲ್ಲ ಅಂದರೆ PDF ಎಲ್ಲ ಹಾಕಿರ್ತೀನಿ. ಸೊ ನೀವೇ ಮಾಡ್ಬೋದು ಇದು ಸ್ಟಡಿ. ಸೊ ಈ ರೋಡ್ ಬರೋದ್ರಿಂದ ಎಕ್ಸ್ಟ್ರಾ ಇವಾಗಿರೋ ನೈಸ್ ರೋಡ್ ಜೊತೆಗೆ ಬಿಟ್ಟು ಇನ್ನೊಂದು ಪಕ್ಕದಲ್ಲಿ ಸರ್ವಿಸ್ ರೋಡ್ ರಿಂಗ್ ರೋಡ್ ಕೂಡ ಬರುತ್ತೆ. ಸೊ ಹಿಂಗಾಗಿ ಮೈಸೂರು ಕಡೆ ಅಗೇನ್ ಒಳ್ಳೆ ರೋಡ್ ನೆಟ್ವರ್ಕ್ ಆಗುತ್ತೆ. ಸೊ ಇಲ್ಲಿ ಈಗ ಇನ್ನೂ ಸದ್ಯಕ್ಕೆ ಪೆರಿಫೆರಲ್ 1 ಮಾಡಿಲ್ಲ ಸರ್ಕಾರ, ಆಗಲೇ ಪೆರಿಫೆರಲ್ 2 ಮಾಡ್ತೀನಿ ಅಂತ ಕುಣಿತವ್ರೆ. ಸೊ ಪೆರಿಫೆರಲ್ 1 ಇದು, ಅದ್ರ ಬಗ್ಗೆನೂ ಹೇಳ್ತೀನಿ ಮುಂದೆ. ಪೆರಿಫೆರಲ್ 2 ಇದ್ರ ಬಗ್ಗೆ ಇಲ್ಲೆಲ್ಲ ಟ್ರಂಪೆಟ್ ಬರುತ್ತೆ ಯೂಶ್ವಲಿ. ಸೊ ಎಲ್ಲ ಕಡೆ ಟ್ರಂಪೆಟ್ ಕನೆಕ್ಷನ್ಸ್ ಕೊಡ್ತಾರೆ, ನ್ಯಾಷನಲ್ ಹೈವೇಸ್ಗೆ ಮಾತ್ರ, ಸ್ಟೇಟ್ ಹೈವೇಸ್ಗೆ ಇರೋಲ್ಲ. ಸ್ಟೇಟ್ ಹೈವೇಸ್ ಅಂದರೆ ಮಾಗಡಿ ರೋಡು ಡೌಟು. ಸೊ ನಿಮಗೆ ಇಲ್ಲಿ ತುಮಕೂರು ರೋಡ್ ಕನೆಕ್ಟ್ ಆಗುತ್ತೆ, ತುಮಕೂರು ರೋಡಿಂದ ಮೈಸೂರು ರೋಡಿಗೆ ಬರುತ್ತೆ, ಮೈಸೂರು ರೋಡಿಂದ ಹಿಂಗೆ ಬರುತ್ತೋ. ಇದು ಎಲ್ಲ ಬ್ಯಾಂಗ್ಳೂರು ಡೆವಲಪ್ಮೆಂಟ್, ಇದು BDA ಪ್ಲ್ಯಾನಲ್ಲಿ ಇದೆ, ಮಾಸ್ಟರ್ ಪ್ಲ್ಯಾನಲ್ಲಿ. ಇದು ಏನೇನು ಹೇಳಿದ್ದೀನೋ ನಾನು ಪೆರಿಫೆರಲ್ ರಿಂಗ್ ರೋಡ್ ಬಗ್ಗೆ ಇದೆ. ಇನ್ನೊಂದು ಏನಪ್ಪ ಅಂದರೆ ಇದು ಕನಕಪುರ ಪ್ಲ್ಯಾನಿಂಗ್ ಅಥಾರಿಟಿಗೆ ಹೋಗುತ್ತೆ. ಕನಕಪುರ ಪ್ಲ್ಯಾನಿಂಗ್ ಅಥಾರಿಟಿ ನೋಡಿ, ಕನಕಪುರ ಲೋಕಲ್ ಏರಿಯಾ ಪ್ಲ್ಯಾನಿಂಗ್ ಅಥಾರಿಟಿ ಒಳಗಡೆ ಕಗಲಿಪುರ ಅಂತ ಇನ್ನೊಂದು ಟೌನ್ ಪ್ಲ್ಯಾನಿಂಗ್ ಅಥಾರಿಟಿ ಇದೆ, ಅದರೊಳಗಡೆ ಹೋಗುತ್ತೆ. ಅದರೊಳಗಡೆ ಹಿಂಗೆ ಸೇರಿಬಿಟ್ಟು ಇದು ಪೆರಿಫೆರಲ್ ರಿಂಗ್ ರೋಡ್, ಅದು ಸೇರಿ ಹಿಂಗೆ ಜಾಯ್ನ್ ಆಗುತ್ತೆ. ಸೊ ಅದು ಜಾಯ್ನ್ ಆಗಿ
ಇಲ್ಲಿ ಬನ್ನರ್ಘಟ್ಟ ಫಾರೆಸ್ಟ್ ಹತ್ರ ಪಕ್ಕದಲ್ಲಿ ಬರುತ್ತೆ, ಪಕ್ಕದಲ್ಲಿ ಫಾರೆಸ್ಟಲ್ಲಿ. ತುಂಬ ಜನ ನನಗೆ ನಾರ್ತ್ ಬೆಂಗಳೂರಲ್ಲಿ ಏರ್ಪೋರ್ಟ್ ಬಗ್ಗೆ ಬರೀತೀರಾ ಅಂತೆಲ್ಲ ಹೇಳ್ತಾರೆ. ತುಮಕೂರು ಕಡೆ ಏನಕ್ಕೆ ಬೆಸ್ಟ್ ಅಂತ ಹೇಳಿದ್ರೆಲ್ಲ ಬೇಜಾರು ಮಾಡ್ಕೊತಾರೆ. ಇಲ್ಲೊಂದು ಸತಿ ನೋಡಿ, ನಾವು ಸುಮ್ಮನೆ ಹೇಳಲ್ಲ, ಇಲ್ಲೆಲ್ಲ ಬೆಟ್ಟ ಗುಡ್ಡಗಳು ಇರೋದ್ರ ಕಡೆ ನಾವು ಅರ್ಬನೈಸೇಷನ್ ಮಾಡೋದ್ರಿಂದ ಪ್ರಾಣಿ ಪಕ್ಷಿಗಳು ಬೆಂಗಳೂರು ಬಂದುಬಿಡ್ತಾವೆ ಅಷ್ಟೇ, ಅವೆಲ್ಲ ಹೋಗುತ್ತೆ. ಇದೆಲ್ಲ ತುಂಬ ಬೆಟ್ಟ, ಇಲ್ಲೆಲ್ಲ ಬೆಟ್ಟಗಳೇ, ಇದೆಲ್ಲ ನೀವು ಮ್ಯಾಪಲ್ಲಿ ನೋಡಿದಿರೋದಕ್ಕೆ ನಾನು ಹೇಳ್ತಾ ಇರೋದು. ಇಲ್ಲೆಲ್ಲ ಅಂಗೈ ಥರ ಇರೋದು 4,000 ಎಕರೆ 5,000 ಎಕರೆ ಎಲ್ಲೂ ಸಿಗೋಲ್ಲ ಏರ್ಪೋರ್ಟ್ ಮಾಡೋಕ್ಕೆ. ಸೊ ಇಲ್ಲೆಲ್ಲ ಇಲ್ಲಿ ಹೋಗ್ಬಿಟ್ಟು ಇವನು ಲೇಔಟ್ ಮಾಡ್ಕೊಂಡು ಕೂತ್ಕೊಂಡವ್ರು ಅಷ್ಟೇ. ಏನಕ್ಕೆ ನಾನು ಪ್ರಿಫರ್ ಮಾಡಲ್ಲ ಬೆಟ್ಟ ಗುಡ್ಡಗಳು ಅಂದರೆ, ಅದು ಲ್ಯಾಂಡು ಸ್ಲೋಪ್ ಆಗಿರುತ್ತೆ, ಡ್ರೈನೇಜ್ ಹೋಗಲ್ಲ ಕರೆಕ್ಟಾಗಿ, ಆ ಥರ ತುಂಬ ಚಾಲೆಂಜಸ್ ಇರುತ್ತೆ. ಸೊ ಮಳೆ ಬಂದಿದ್ದು ನೀರು ಹೋಗಲ್ಲ, ಅದೆಲ್ಲ ಚಾಲೆಂಜಸ್ ಇರುತ್ತೆ. ಸೊ ಹಂಗೆ ಇದಕ್ಕೆ ಬಂದು ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಬಂದು ಕನೆಕ್ಟ್ ಆಗುತ್ತೆ. ಸೊ ಟೋಟಲ್ಲು ಇಷ್ಟು ಪೆರಿಫೆರಲ್ ಟು ರಿಂಗ್ ರೋಡ್ ಬಗ್ಗೆ ಮಾಹಿತಿ ನಿಮಗೆ ಕಾಣ್ತಿದೆಯಾ. ಇಲ್ಲಿ ವೀರಸಂದ್ರಕ್ಕೆ ಬರುತ್ತೆ, ಇಲ್ಲಿ ಮಾರ್ಗೊಂಡನಹಳ್ಳಿ, ತಿರ್ಗಾ ಇದು ಬನ್ನರ್ಘಟ್ಟ ಇದಕ್ಕೆ ಬರುತ್ತೆ, ಹೋಬ್ಳಿಗೆ ಬರುತ್ತೆ. ಇವೆಲ್ಲ ಅಲ್ಲಿಂದ ಒಳಗಡೆಯಿಂದ ಹೋಗುತ್ತೆ ಇವೆಲ್ಲ ಈ ಥರ. ಸೊ ಇದು ಕಗ್ಲಿಪುರಕ್ಕೆ ಬರ್ತಿದ್ದು. ಸೊ ಇಲ್ಲೆಲ್ಲ ಬಿ ಡಿ ಎ ಸೈಟ್ಗಳು ಅಕ್ಕಪಕ್ಕ ಎರಡು ಕಡೆನೂ ಒಡೆದು ಬಿಸಾಕ್ತಾರೆ. ನೋಡಿ ಇವರು ಹೆಂಗೆ ಮಾಡ್ತಾರೆ ಗೌರ್ಮೆಂಟ್ ಅಂದರೆ, ನೋಡಿ ಹಿಂಗೆ ಕೊಡ್ಬೋದಾಯಿತು ಕನೆಕ್ಟು. ಇಷ್ಟು ಒಂದು ಕಡಿಮೆ ಅಂದರೆ ಒಂದು 5-6 ಕಿಲೋಮೀಟ್ರ್ ಡೈವರ್ಷನ್ ಆಗಿದೆ. ಕಾಸು ಎಷ್ಟು ಖರ್ಚಾಗುತ್ತೆ, ಪೆಟ್ರೋಲ್ ಎಷ್ಟು ಸೇವ್ ಆಗುತ್ತೆ ಜನರಿಗೆ ಶಾರ್ಟ್ ಕಟ್ ಮಾಡಿದ್ರೆ, ಅದೇನು ಯೋಚನೆ ಮಾಡಲ್ಲ. ಇದು ಕಗ್ಲಿಪುರ್ಗೆ ಎತ್ಕೊಂಡು ಹೋದರೆ ಇದಕ್ಕೆ ಹತ್ರ ಆಗುತ್ತೆ, ಕನಕಪುರಾಗ ಆಗುತ್ತೆ ಅನ್ನೋ ಒಂದು ಇದರಲ್ಲೇ ಮಾಡ್ತಾರೆ. ನಾನು ಹೇಳ್ತಾ ಇರೋದು ಇವ್ರು ಒಬ್ಬರೇ ಹಂಗೆ ಅಂತ ಹೇಳ್ತಲ್ಲ, ಬ್ರ್ಯಾಂಡ್ ಬೆಂಗಳೂರು ಮಿನಿಸ್ಟ್ರು ಡಿ ಕೆ ಶಿವಕುಮಾರ್ ಅವರೇ ಒಬ್ಬರೇ ಅಂತ ಹೇಳ್ತಲ್ಲ. ನಮ್ಮ ಸರ್ಕಾರಗಳು ನಡೆಯೋದೇ ಹಿಂಗೆ, ಒಬ್ಬೊಬ್ರು ಇದ್ದಾಗ ಒಂದೊಂದು ಕಡೆ ಟ್ವಿಕ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಹೊಸಕೋಟೆ ತಾಲೂಕು ಗಂಟ ಟಚ್ ಮಾಡಿದ್ದಾರೆ. ಇದನ್ನು ನೆಕ್ಸ್ಟ್ ಹೇಳ್ತೀನಿ ಬಿಡಿ ಇದ್ರ ಬಗ್ಗೆ. ಸದ್ಯಕ್ಕೆ ಇಷ್ಟು ಸಾಕು ಪೆರಿಫೆರಲ್ ಟು ರಿಂಗ್ ರೋಡ್ ಬಗ್ಗೆ. ಏನಾದರೂ ಬೇಕು ಅಂದರೆ ಕೇಳಿ, ನನ್ನ ಕೈಲಾದಷ್ಟು ಹೆಲ್ಪ್ ಮಾಡ್ತೀನಿ ನಿಮಗೆ. ಸೊ ತುಂಬ ಜನ ಮನೆಗಳೆಲ್ಲ ಇರುತ್ತೆ ಇಲ್ಲಿ, ಅವ್ರು ಏನು ಮಾಡ್ಬೋದು ಏನು ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಬಂದು ಹಿಂಗೆ ಕನೆಕ್ಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಅದೇ ರೀತಿ ಈ ಯೂಟ್ಯೂಬ್ ಚಾನಲ್ನ ಬೆಳೆಸಿ, ನನಗೆ ತುಂಬ ಇದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇದೆ. ಯೂಟ್ಯೂಬ್ನ ನಾನು ಸುಮ್ಮನೆ ಒಂದು ಹಾಬಿಯಾಗಿ ತೊಗೊಂಡಿರೋದು. ಸೊ ಸ್ವಲ್ಪ ನನಗೆ ಇದು ನೀವು ಅಟೆನ್ಷನ್ ಕೊಟ್ಟರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ನ ಬೆಳೆಸಿದ್ರೆ ನಾನು ಮತ್ತೆ ವೀಡಿಯೋಗಳನ್ನ ಮಾಡ್ತೀನಿ. ಇದು ಕಂಪ್ಲೀಟ್ಲಿ ಅನ್ಎಡಿಟೆಡ್ ವೀಡಿಯೋ. ಇದು ಏನಾದರೂ ತಪ್ಪಾಗಿ ಏನಾದರೂ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ಇದೇ ರೀತಿ ನಾನು ನೆಕ್ಸ್ಟ್ ಬೆಂಗಳೂರನ್ನ ಯಾವ ಥರ ಮಾಡ್ಬೋದು ಏನೇನು ಅಂತ ನನ್ನ ಸಜೆಷನ್ಗಳ ಪ್ರಕಾರ ಆಗ್ತಾ ಇರೋ ಘಟನೆಗಳನ್ನೆಲ್ಲ ನ್ಯೂಸ್ಗಳನ್ನ ಸಮೇತ ನಾನು ನಿಮಗೆ ಪ್ರೂಫ್ ಸಮೇತ ನಾನು ನಿಮಗೆ ಹೇಳ್ತಾ ಬರ್ತೀನಿ. ಥ್ಯಾಂಕ್ ಯು. Rupai Raja